ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದೇವಿಗೆ ನವೋದಯ ತರಬೇತಿ ಕೇಂದ್ರದ ಆನ್ಲೈನ್ ಕ್ಲಾಸ್ಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ ಒಳಗ ನಾವು ಸಂಧಿಗಳ ಬಗ್ಗೆ ಅಂದ್ರೆ ಕನ್ನಡದ ಸಂಧಿಯಲ್ಲಿ ಬರುವಂತ ಎರಡನೇ ಪ್ರಕಾರವಾದ ಲೋಪ ಸಂಧಿಯ ಬಗ್ಗೆ ನಾವು ನೋಡ್ತಾ ಹೋಗ್ರಿ. ಈ ಲೋಪ ಸಂಧಿ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಬರುವಂತಹ ಸ್ವರ ಸಂಧಿ. ನಾವಿಲ್ಲಿ ವ್ಯಂಜನ ಸಂಧಿಗಳು ಮತ್ತು ಸ್ವರ ಸಂಧಿಗಳನ್ನು ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಆಗಮ ಸಂಧಿ ನೋಡಿದ್ವಿ. ಇವತ್ತ ಲೋಪ ಸಂಧಿ, ಇದು ಕೂಡ ಕನ್ನಡದಲ್ಲಿ ಬರುವಂತ ಸ್ವರ ಸಂಧಿ. ಯಾಕೆ ಸ್ವರ ಸಂಧಿ ಅಂತ ಹೇಳ್ತೀವಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಏನಾಗಿರ್ತಾವೆ ಅಂದ್ರೆ ಸ್ವರಗಳಾಗಿರ್ತಾವೆ. ಅದಕ್ಕಾಗಿ ನಾವು ಇದನ್ನ ಸ್ವರ ಸಂಧಿ ಅಂತೇಳಿ ಕರಿತೇವೆ. ಹಂಗಾದ್ರೆ ಲೋಪ ಸಂಧಿ ಅಂತ ನೋಡ್ರಿ, ಲೋಪ ಅಂದ್ರ ನಾವು ಆ ಪದವೊಂದ ಅರ್ಥ ನೋಡೋದಾದ್ರ ಕಳೆದು ಹೋಗುದು ಅಂತ ಅಂದ್ರೆ ಬಿಟ್ಟು ಹೋಗುದು. ಲೋಪ ಅಂದ್ರೇನು? ಕಳೆದು ಹೋಗುದು ಅಥವಾ ಬಿಟ್ಟು ಹೋಗೋದಕ್ಕೆ ನಾವು ಲೋಪ ಅಂತ ಕರಿತೇವೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ, ಇಲ್ಲೇ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿರುವಂತ ಸ್ವರಗಳು ಒಂದ್ರ ಮುಂದೆ ಒಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಸಂಧಿ ಪದದಲ್ಲಿ ಲೋಪವಾದರೆ ಅಥವಾ ಬಿಟ್ಟು ಹೋದರೆ, ಸರಿ ಅರ್ಥ ಮಾಡ್ಕೊರಿ, ಲೋಪವಾದರೆ ಅಥವಾ ಬಿಟ್ಟು ಹೋದರೆ ಅದನ್ನ ನಾವು ಲೋಪ ಸಂಧಿ ಅಂತೇಳಿ ಕರಿತೀವಿ. ಸರಿ ಅರ್ಥ ಮಾಡ್ಕೊರಿ. ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿರುವ ಎರಡು ಸ್ವರಗಳು ಸಂಧಿ ಆಗುವಾಗ ಇನ್ನು ಸ್ವರದ ಮುಂದೆ ಸ್ವರ ಬಂದು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಇಲ್ಲಿ ಪೂರ್ವ ಪದದಲ್ಲಿರುವ ಸ್ವರವು, ಪೂರ್ವ ಪದ ಅಂದ್ರೆ ಈ ಸ್ವರ ಸಂಧಿ ಪದದಲ್ಲಿ ಏನಾದ್ರು ಲೋಪ ಅಂತಂದ್ರೆ ಅಥವಾ ಬಿಟ್ಟು ಹೋತಂದ್ರ ಅಂತ ನಾವು ಸಂಧಿಗಳಿಗೆ ನಾವು ಕರಿತೀವಿ ಲೋಪ ಸಂಧಿ ಅಂತ ಕರಿತೀವಿ. ನೆಟ್ಕೋರಿ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನೋಡಿ, ಈ ಅಕ್ಷರ ಮತ್ತು ಈ ಅಕ್ಷರ ಮಾತ್ರ ನೋಡ್ಕೋತ ನಾವು, ಇದು ಸಂಬಂಧ ಇಲ್ಲ, ಇದು ಸಂಬಂಧ ಇಲ್ಲ. ನಾವು ನೋಡ್ಬೇಕಾಗಿರುವುದೇನು ಸಂಧಿ ಒಳಗ ಈ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದಲ್ಲಿರುವಂತ ಮೊದಲ ಅಕ್ಷರ. ಇಲ್ಲೇ ಈ ಎರಡು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ತಿರುತ್ತೆ. ಸಂಧಿ ಆಗುವಾಗ ಸಂಧಿ ಪದ ಒಳಗ ಇಲ್ಲಿ ನೋಡ್ರಿ, ಈ ಒಂದು ಸ್ವರ ಏನಾಗ್ತದೆ ಮೊದಲು ಬಿಟ್ಟು ಹೋಗ್ತಾರೆ. ಸರಿ ಅರ್ಥ ಮಾಡ್ಕೊರಿ. ಇಲ್ಲೇ ಡು ಅಂದ್ರೆ ಏನಿದೆ ಅರ್ಥ? ಹೂ ಅಂತ. ಇಲ್ಲಿ ಏನಾದ್ರು ಹೂ ಸಂಬಂಧಪಟ್ಟಿರುವಂತ ಅಕ್ಷರ ಐತಿ, ಓ ಐತಿ, ಡು ಐತಿ, ಇಲ್ಲ. ಹಂಗಾರೆ ಏನಾಗೈತಿ ಇಲ್ಲ ಸಂಧಿ ಪದ ಒಳಗ ಡು ಅಥವಾ ಇಲ್ಲೇ ಹೂ ಅನ್ನುವಂತ ಸ್ವರ ಏನಾಗೈತಿ ಬಿಟ್ಟು ಹೋಗೈತಿ. ಈ ರೀತಿ ಬಿಟ್ಟು ಹೋಗಿದ್ರೆ ಮಾತ್ರ ನಾವು ಏನ್ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಅರ್ಥಾತು? ನೀನ್ ಹೇಳ್ತಿದ್ದು ಆಗಮ ಸಂಧಿ, ಪೂರ್ವ ಪದ ಮತ್ತು ಉತ್ತರ ಪದಲ್ಲಿರುವಂತ ಎಲ್ಲಾ ಅಕ್ಷರಗಳು ಸಂಧಿ ಪದದಲ್ಲಿ ಇದ್ದು ಹೊಸದಾಗಿ ಯ ಮತ್ತು ವ ಅಕ್ಷರಗಳು ಆಗಮವಾತಂದ್ರೆ ಅದನ್ನ ಆಗಮ ಸಂಧಿ ಅಂತೀವಿ. ಆದ್ರೆ ಏನಪ್ಪಾ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಎರಡು ಅಕ್ಷರಗಳು ಸಂಧಿ ಆಗ್ತಿರ್ತಾವ. ಆದ್ರ ಸಂಧಿ ಪದೊಳಗ ಒಂದ್ ಅಕ್ಷರ ಏನಾಗತ್ತಂದ್ರ ಬಿಟ್ಟು ಹೋಗ್ತೈತಿ. ಇಲ್ಲಿ ಹೊಸದಾಗಿ ಯಾವ್ದು ಬರಂಗಿಲ್ಲ, ಹೊಸದಾಗಿ ಯಾವ ಅಕ್ಷರ ಬರಂಗಿಲ್ಲ. ಇದ್ದಿದ್ದಂತ ಒಂದು ಅಕ್ಷರ ಏನಾಗತ್ತಪ್ಪ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೈತಿ. ಬಿಟ್ಟು ಹೋದ್ರೆ ನಾವು ಅದನ್ನ ಏನ್ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆ, ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಇಲ್ಲಿ ನೋಡಿ, ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಬೇ ಐತಿ ಐತಿ. ಓ ರು ಅಂದ್ರ ಓ ಅಂತ, ಒಬ್ಬ ಇಲ್ಲಿ ಬಿಟ್ಟು ಹೋಗಿದ್ದ. ಹೌದಾ? ಎ ರೇ ಅಂದ್ರ ಎ ಎಂಬ ಸ್ವರ ಏನಾಗಿತ್ತಿಲ್ಲ ಬಿಟ್ಟು ಹೋಗಿತ್ತು. ಹೋಗಿತ್ತಲ್ಲ, ಅದಕ್ಕೆ ಲೋಪ ಸಂಧಿ. ನೆಕ್ಸ್ಟ್ ಊರು ಪ್ಲಸ್ ಊರು, ಊರೂರು. ಇಲ್ಲಿ ಒಂದು ರು ಏನಾಗೈತಿ ಹೋಗೈತಿ. ಈ ಓ ಐತಿ ರು, ಈ ರು ಮತ್ತು ಈ ರು ಎರಡು ಅದಾವ, ಅದ್ರಲ್ಲಿ ಹೋಗಿದ್ದಾವ್ ಬಿಟ್ಟೆ ಹೂ. ರು ಅಂದ್ರೆ ಯಾವ ಅಕ್ಷರ? ಹೂ ಅಂತ. ರು ಅಂದ್ರ ಹೂ ಹೋಗೈತಂತ. ಇನ್ನ ಮಾಡು ಪ್ಲಸ್ ಇಸು ಮಾಡಿಸು. ಇಲ್ಲೇ ಮಾ ಐತಿ ಮಾ ಐತಿ, ಡು ಮಾತ್ರ ಇಲ್ಲ. ಇಲ್ಲ ಈ ಏನಾಗೈತಿ ಅಂದ್ರೆ ಡಬಲ್ ಸೇರ್ಕೊಂಡೈತಿ. ಅದೇನಾಯ್ತು? ಡಿ ಆಯ್ತು. ಅವರ ಕಳೆದು ಹೋಗಿರುವಂತ ಸ್ವರ ಅದು ಹೂ ಏನಾಗೈತಿ ಬಿಟ್ಟ ಹೋಗೈತಿ ಅಥವಾ ಲೋಪ ಆಗೈತಿ ಅಂತ. ನೆಕ್ಸ್ಟ್ ವಿಧ, ಓಡು ಪ್ಲಸ್ ಇಸು ಓಡಿಸು. ಓಡು ಪ್ಲಸ್ ಇಸು ಓಡಿಸು. ಇಲ್ಲೇ ಬಿಟ್ಟು ಹೋಗಿರುವಂತ ಅಕ್ಷರ ಅದು ಸ್ವರ ಯಾವುದು? ಹೂ. ಅದತ್ತು ಇಲ್ಲಿ ಓ ಐತಿ, ಇ ಐತಿ, ಡಿ ಒಳಗೆ ಯಾವ ಸ್ವರ ಐತಿ? ಇ ಐತಿ, ಸು ಐತಿ. ಬಿಟ್ಟು ಹೋಗಿರ್ಬೋದು ಅದು ಹೂ. ಹೂ ಸ್ವರ ಏನಾಗೈತಿ ಬಿಟ್ಟು ಹೋಗೈತಿ. ನೆಕ್ಸ್ಟ್ ನೋಡು ಪ್ಲಸ್ ಇಸು. ನೋಡು ಪ್ಲಸ್ ಇಸು ನೋಡಿಸು. ಇಲ್ಲಿ ಕೂಡ ಹೂ ಅನ್ನುವಂತ ಸ್ವರ ಏನಾಗೈತಿ ಬಿಟ್ಟು ಹೋಗೈತಿ. ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರ ಏನಾಗಿರುತ್ತೆ ಸಂಧಿ ಪದೊಳಗ ಬಿಟ್ಟು ಹೋಗಿರುತ್ತೆ. ನೋಡಿಸು. ಮುದ್ದು ಪ್ಲಸ್ ಇಸು ಮುದ್ದಿಸು. ಇಲ್ಲಿರುವಂತ ಹೂ ನಾವು ಇಲ್ಲಿ ಏನ್ ಮಾಡ್ತೀವಿ ನೋಡಂಗಿಲ್ಲ. ಇಲ್ಲ ಏನಾಗಿರುತ್ತೆ ಅಂದ್ರೆ ಕಳೆದು ಹೋಗೈತಂತ. ಇಸು ಐತಿ ಇಸು ಐತಿ ನೋ ಐತಿ. ಹಂಗಾರ ಬಿಟ್ಟು ಹೋಗಿರುವಂತ ಪದ ಹೂ. ಸಾರಿ, ಹೂ ಸ್ವರ ಏನಾಗೈತಿ ಬಿಟ್ಟು ಹೋಗೈತಿ. ಈತಲ್ಲ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಸ್ವರವು, ಪೂರ್ವ ಪದದಲ್ಲಿರುವಂತಹ ಸ್ವರವು ಸಂಧಿ ಪದದಲ್ಲಿ ಏನಾದ್ರೂ ಬಿಟ್ಟು ಹೋಗ್ತಂದ್ರ ಅಥವಾ ಲೋಪ ಅಂತಂದ್ರೆ ಅದನ್ನ ಆಗಮ ಸಂಧಿ ಅಂತ ಕರಿತೀವಿ. ಓಕೆ, ನಾಳೆ ಕ್ಲಾಸ್ ನಮ್ಗೆ ಕನ್ನಡದ ವ್ಯಂಜನ ಸಂಧಿ ಆದಂತ ಆದೇಶ ಸಂಧಿ ಬಗ್ಗೆ ನೋಡ್ರಿ. ಅಲ್ಲಿವರೆಗೆ ಒಂದು ವಿಡಿಯೋ ಕ್ಲಾಸ್ ಅನ್ನ ನೀಟಾಗಿ ನೋಡ್ಕೊಂಡು ಅದನ್ನ ನೋಟ್ಸ್ ಮಾಡ್ಕೊರಿ. ನಿಮಗೆ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾವ್ದಾದ್ರು ವಿಷಯದ ಬಗ್ಗೆ ವಿಡಿಯೋ ಬೇಕಾಗ್ತಪ್ಪ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ತಪ್ಪದೆ ತಿಳಿಸಿ.